ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನನ್ನ ಫ್ರೆಂಡನ ಮಗನ ಬರ್ತ್ಡೇಗೆ ಬಂದಿದ್ದೇವೆ. ಗುತ್ತಿಗಾರ ಸಮೀಪ ಕಮಿಲಾ ಅಂತ. ಬನ್ನಿ, ನಾನು ಅತ್ತೆ, ಅಮ್ಮ, ಹಸ್ಬೆಂಡ್ ನಾನು ಕೂಡ ಬಂದಿದ್ದಾರೆ. ಬನ್ನಿ, ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ನಡೀತಾರೆ ಎಲ್ಲವನ್ನ ತೋರಿಸ್ತೇನೆ. ಹಾಯ್ ಮೇಡಮ್. ಹಾಯ್ ಮೇಡಮ್. ನೋಡ್ತಾ ಇರ್ಬೋದು, ಇವನೇ ಬರ್ತ್ಡೇ ಬಾಯ್ ವಿಯಾನ್ ಅಂತ, ನನ್ನ ಫ್ರೆಂಡ್ನ ಮಗ. ಅಂದರೆ ನಾವು ಕಾಲೇಜ್ ಡೇಸ್ ಒಟ್ಟಿಗೆ ಮಾಡಿರುವಂತಹದ್ದು. ನೋಡ್ತಾ ಇರ್ಬೋದು, ಇಲ್ಲಿ ಸಿಂಪಲಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ತುಂಬ ಚೆನ್ನಾಗಿ ಆಗಿದೆ ಡೆಕೋರೇಷನ್ಸ್ ಎಲ್ಲ. ಬಲೂನ್ ಎಲ್ಲ ಹಾಕಿ, ಲೈಟಿಂಗ್ಸ್ ಎಲ್ಲ ಹಾಕಿ, ಇಲ್ಲಿ ವರ್ಡ್ಸ್ ಎಲ್ಲ ಬರೆದು ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ದಾರೆ ಬರ್ತ್ಡೇಗೆ. ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಎಲ್ಲರೂ ನೆಂಟರು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ವಿಡಿಯೋ ಅಷ್ಟು ಕ್ಲಾರಿಟಿ ಬರಲಿಲ್ಲ, ನೈಟ್ ಶೂಟ್ ಮಾಡಿದ್ದಲ್ವ, ಹಾಗಾಗಿ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ತ್ಡೇ ಪಾರ್ಟಿಗೆ. ಇವ್ರದ್ದು ಗುತ್ತಿಗಾರ ಸಮೀಪ, ಸುಳ್ಳೆ ತಾಲೂಕು ಗುತ್ತಿಗಾರ ಸಮೀಪ ಕಮಿಲಾ ಅಂತ. ನಾವು ಒಂದು 6:30ಗೆ ಮನೆಯಿಂದ ಹೊರಟಿದ್ವಿ. ಅಲ್ಲಿ ರೀಚ್ ಆಗುವಾಗ 8 o'clock ಹತ್ರ ಆಗಿತ್ತು. ಇದು ನನ್ನ ಫ್ರೆಂಡ್ನ ತಂಗಿ ಪ್ರೀತಿ ಅಂತ. ಫ್ರೆಂಡನ ಹೆಸರು ಪ್ರಿಯಾ ಅಂತ. ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್. ನನಗೆ ಅಷ್ಟು ಯಾರನ್ನ ಕೂಡ ಪರಿಚಯ ಇಲ್ಲ. ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅತ್ತೆ ಕೂಡ ಬಂದಿದ್ರು ನಮ್ಮ ಜೊತೆ. ಅವರು ಕೂಡ ಅವರಿಗೆ ಪರಿಚಯದವರೊಬ್ಬರು ಸಿಕ್ಕಿದ್ರು, ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡಿದ್ದಾರೆ. ಇದು ನನ್ನ ಫ್ರೆಂಡನ ಅಮ್ಮ, ಪ್ರಿಯನ ಅಮ್ಮ. ಅದು ಇಲ್ಲಿ ನನ್ನಮ್ಮ ಕೂಡ ನಿಂತ್ಕೊಂಡಿದ್ದಾರೆ. ಇಲ್ಲಿ ಇದು ಪ್ರಿಯನ ಅತ್ತೆ, ನನ್ನ ಫ್ರೆಂಡ್ನ ಅತ್ತೆ. ಅದು ಇಲ್ಲಿ ನೋಡ್ತಾ ಇರ್ಬೋದು, ಕೇಕ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಫ್ರೆಂಡ್ ಪ್ರಿಯಾ ಅಂತ. ಇದು ಅವರ ಹಸ್ಬೆಂಡ್ ನಿರಂಜನ್ ಅಂತ. ಕೇಕು ಕೂಡ ತುಂಬ ಚೆನ್ನಾಗಿತ್ತು. ವಿಯಾನ್ದು ಫಸ್ಟ್ ಬರ್ತ್ಡೇ ಇದು. ನೋಡ್ತಾ ಇದ್ದೀರಲ್ಲ, ಕೇಕ್ ಕಟ್ ಮಾಡೋಕ್ಕೆ ಎಲ್ಲರನ್ನ ಕರಿತಾ ಇದ್ದಾಳೆ. ಬಟ್ ಇದು ಅವಳ ಅತ್ತೆ ಕೂಡ ಬಂದರು, ಮಾವ ಕೂಡ ನಿಂತ್ಕೊಂಡಿದ್ದಾರೆ. ಇಲ್ಲಿ ಪ್ರೇಯರ್ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಹುಡುಗ ಆಗಬೇಕು, ಸಮಾಜಕ್ಕೆ ಉತ್ತಮ ಹುಡುಗ ಆಗಬೇಕು, ವಿದ್ಯಾವಂತನ ಆಗಬೇಕು, ಎಲ್ಲವನ್ನ ಫಸ್ಟ್ ಬರ್ತ್ಡೇ ಆದ ಕಾರಣ ಹಿರಿಯರು ಪ್ರೇಯರ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ದೀಪ ಬೆಳಗಿಸಿ ಕೇಕ್ ಕಟ್ ಮಾಡುವಂತಹದ್ದು ನೋಡ್ತಾ ಇರ್ಬೋದು. ಅವನು ಕೂಡ ತುಂಬ ಹಠ ಮಾಡ್ತಾ ಇದ್ದ. ಪ್ರಿಯನಿಗೆ ಸಾಕಾಗಿ ಹೋಗಿತ್ತು, ಅಂದರೆ ನಿದ್ದೆ ಕೂಡ ಬರ್ತಾ ಇತ್ತು ಅವನಿಗೆ. ನೀನಾದು ಕೂಡ ಅಷ್ಟೇ ಸ್ವಲ್ಪ ಹಠ ಮಾಡ್ತಾ ಇದ್ದ, ಹಾಗಾಗಿ ಅವನ್ನ ನಾನು ಆ ಕಡೆ ಕಳಿಸಿದ್ದೆ. ನೋಡ್ತಾ ಇರ್ಬೋದು ನೀವು.
ಇದು ನೋಡ್ತಾ ಇರ್ಬೋದು, ಪ್ರಿಯನ ಹಸ್ಬೆಂಡ್ನ ತಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ ಇಲ್ಲಿ. ಮಕ್ಕಳಿಗೆಲ್ಲ ಫುಲ್ಲು ಖುಷಿ. ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ಗಿಫ್ಟ್ ಕೊಡ್ತಾ ಇದ್ದಾರೆ. ಸಣ್ಣ ಸಣ್ಣ ಕ್ಲಿಪ್ ತಗೊಂಡಿದ್ದೇನೆ ಎಲ್ಲರದ್ದು ಕೂಡ. ನೋಡ್ತಾ ಹೋಗಿ ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತೇನೆ ನಾನು. ಇದು ನನ್ನ ಫ್ರೆಂಡ್ ಪ್ರಿಯನ ತಂಗಿ ಪ್ರೀತಿ ಅಂತ. ಇದು ಅವರ ಹಸ್ಬೆಂಡ್. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ನಾವು ಬಂದ್ವಿ, ಅಮ್ಮ, ಅತ್ತೆ, ಹಸ್ಬೆಂಡ್, ನಿನಾದ್ ಎಲ್ಲ ಬಂದ್ವಿ. ನೋಡ್ತಾ ಇರ್ಬೋದು, ನಿನಾದ್ ಅವನನ್ನೇ ನೋಡ್ತಾ ಇದ್ದ, ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ. ನೋಡ್ತಾ ಇರ್ಬೋದು, ಫುಲ್ ಹಠ ಮಾಡ್ತಾ ಇದ್ದ ಅವನು. ಪ್ರಿಯನಿಗೆ ಸಾಕಾಗಿ ಹೋಗಿತ್ತು ನೇಸ್ಕೊಳ್ಳೋಕ್ಕೆ ಅವನ್ನ. ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ. ಚೆನ್ನಾಗಿತ್ತು ಬರ್ತ್ಡೇ, ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ರು. ನೋಡಿದ್ರಲ್ಲ, ಸಿಂಪಲಾಗಿ ಚೆನ್ನಾಗಿ ಮಾಡಿದರು ಬರ್ತ್ಡೇ ಪಾರ್ಟಿಯನ್ನು. ತುಂಬ ಜನ ಕೂಡ ಸೇರಿದರು. ಒಂಥರ ಖುಷಿ ಕೂಡ. ಮಕ್ಕಳು ದೊಡ್ಡದಾಗುವಾಗ ಹೇಳೋಕ್ಕೂ ಕೂಡ ಆಗುತ್ತೆ, ನಿನ್ನ ಬರ್ತ್ಡೇನ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ. ಚೆನ್ನಾಗಿರುತ್ತೆ. ಎಲ್ಲರನ್ನ ಫ್ಯಾಮಿಲಿ ಮೆಂಬರ್ಸ್ನ ಕರೆದು ಒಂಥರ ಸೆಲೆಬ್ರೇಷನ್ ಟೈಪ್ ಇರುತ್ತೆ. ನೋಡ್ತಾ ಇರ್ಬೋದು, ಫುಲ್ ಖುಷಿಯಾಗಿದ್ದಾನೆ ಲಾಸ್ಟಿಗೆ ಅವನು.
ನೆಕ್ಸ್ಟ್ ಇಲ್ಲಿ ಊಟ ಕೂಡ ರೆಡಿ ಮಾಡಿದರು. ಚೆನ್ನಾಗಿತ್ತು ಊಟ ಕೂಡ. ಫಿಶ್ ಫ್ರೈ ಆಮೇಲೆ ಚಿಕನ್ ಎಲ್ಲ ಮಾಡಿದರು. ಟೇಸ್ಟಿಯಾಗಿತ್ತು ಊಟ ಕೂಡ. ಆಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಡಿ ಜೆ ಹಾಕಿದರು ಲಾಸ್ಟಿಗೆ. ನಾವು ಡಿ ಜೆಗೆ ಏನು ನಿಂತಿಲ್ಲ, ಲೇಟ್ ಆಯಿತು ಅಂತ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಂಜಾಯ್ ಮಾಡ್ತಾಯಿದ್ರು. ನಾವು ಊಟ ಎಲ್ಲ ಆಗಿ ಹೊರಟ್ವಿ ಮನೆ ಕಡೆ. ಇದು ಪ್ರಿಯನ ಮನೆಯ ಒಳಗಡೆ. ಇವರದ್ದು ಆದಿ ಮನೆ ಆಗುತ್ತೆ, ಹಾಗಾಗಿ ಈ ಥರ ಎಲ್ಲ ಚೆನ್ನಾಗಿದೆ ಮನೆಯ ಒಳಗಡೆ ಎಲ್ಲ. ನಾನು ನೆಕ್ಸ್ಟ್ ಹೋದಾಗ ಫುಲ್ ವೀಡಿಯೋ ಮಾಡ್ತೇನೆ ಯಾವ ಥರ ಇದೆ ಮನೆಯ ಒಳಗಡೆ ಎಲ್ಲ ಅಂತ. ಆದಿ ಮನೆ ಅಲ್ವಾ, ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ? ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.